ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಶಾಸಕ ಎನ್ ಸುಬ್ಬಾರೆಡ್ಡಿ ಅವರ ಮೇಲೆ ಆರೋಪ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ ಎನ್ಡಿಎ ಮುಖಂಡರಾದ ಹರಿನಾಥ ರೆಡ್ಡಿ ಅವರು ದಿನಾಂಕ 14/4/2026ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಹಾಗೂ ಉಚಿತ ಹೈಲೈಟ್ ವಿತರಣಾ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಸಲು ಅನುಮತಿ ನೀಡುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರಲ್ಲಿ ಕೋರಲಾಗಿತ್ತು. ಆದರೆ ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ಅನುಮತಿಯನ್ನು ರದ್ದು ಮಾಡಿದ್ದಾರೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಎನ್ಡಿಎ ಮುಖಂಡರಾದ ಹರಿನಾಥ ರೆಡ್ಡಿ ಅವರು ಮಾತನಾಡಿ, ನನಗೆ ಒಳ್ಳೆಯ ಹೆಸರು ಬರುತ್ತದೆ ಎಂದು ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಕೋರಲಾಗಿದ್ದ ಸ್ಥಳಾವಕಾಶವನ್ನು ಅನುಮತಿ ರದ್ದು ಮಾಡಿಸಿದ್ದಾರೆ. ಅವರು ಬೇಕಾದರೆ ವೆಂಕಟರಮಣ ಸ್ವಾಮಿ ದೇವರ ಮೇಲೆ ಪ್ರಮಾಣ ಮಾಡಲಿ, ನಾನು ರದ್ದುಪಡಿಸಿಲ್ಲ ಅಂತ ಹೇಳಲಿ ಎಂದು ಸವಾಲು ಹಾಕಿದರು. ಮಾನ್ಯ ಶಾಸಕ ಸುಬ್ಬಾರೆಡ್ಡಿ ಅವರೇ, ಇಂತಹ ನೀಚ ರಾಜಕೀಯ ದಯವಿಟ್ಟು ಮಾಡಬೇಡಿ. ಬಾಗೇಪಲ್ಲಿ ಜನರು ತುಂಬ ಒಳ್ಳೆಯ ಜನರು. ಜನತೆ ನಿಮಗೆ 3 ಸರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಇಂತಹ ನೀಚ ರಾಜಕೀಯ ಮಾಡದೆ ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡಿ. ಮಾನ್ಯ ಶಾಸಕರೇ, ನೀವು ಒಬ್ಬ ರೆಡ್ಡಿ, ನಾನು ಒಬ್ಬ ರೆಡ್ಡಿನೇ. ನಾನು ಬೇರೆ ಕ್ಷೇತ್ರದವನಲ್ಲ. ಈ ಕ್ಷೇತ್ರದಲ್ಲಿ ಹುಟ್ಟಿದ ಬೆಳೆದರೂ ನಾನು ಈ ಕ್ಷೇತ್ರದಲ್ಲಿನೇ ಇಲ್ಲೇ ಇರುತ್ತೇನೆ, ಇಲ್ಲೇ ಸಮಾಜ ಸೇವೆ ಮಾಡುತ್ತೇನೆ. ಆದ್ದರಿಂದ ಏಪ್ರಿಲ್ 14ರಂದು ಇನ್ನೂ ಅದ್ಧೂರಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೆ.ಟಿ. ವೀರಾಂಜನೇಯ, ನ್ಯಾಯಮೂರ್ತಿ ಲಕ್ಷ್ಮೀನಾರಾಯಣ, ಜಯಂತ್, ಎಚ್.ಆರ್. ಲಕ್ಷ್ಮೀನಾರಾಯಣ, ಜೆ.ಪಿ. ಚಂದ್ರಶೇಖರ ರೆಡ್ಡಿ, ಶಿವಪ್ಪ, ಸುಬ್ರಹ್ಮಣಿ ಮುಂತಾದವರು ಉಪಸ್ಥಿತರಿದ್ದರು. ವೆಂಕಟಸ್ವಾಮಿಯವರ ಜಾಗ ಫೈನಲ್ ಮಾಡಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಹಲವಾರು ಫಂಕ್ಷನ್ಗಳು ನಾವೇ ಮಾಡಿದ್ದೀವಿ. ಆ ಫಂಕ್ಷನ್ ಆ ಜಾಗದಲ್ಲಿ ನಾವು ತುಂಬಾ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಯಾವ ತರ ಮಾಡ್ತಾರೆ ಅಂತಂದ್ರೆ, ನಮ್ಮ ಊರು, ನಮ್ಮ ಸ್ವಗ್ರಾಮ ರಾಮೋಜಿಪಲ್ಲಿಯಲ್ಲಿ ಮೊನ್ನೆ ಒಂದು ಶ್ರೀರಾಮ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿರ್ತೇನೆ. ನಮ್ಮ ಊರಿನ ಒಬ್ಬ ಮುಖಂಡರನ್ನು ಕರೆದು, ನೋಡುವ ಅಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ, ನಿಮ್ಮ ಊರಿನಲ್ಲಿ ಜೋರಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೋಗಿ ನೋಡ್ಕೊಂಡು ಬಂದಾನ, ಇಂಥವ್ರು ಅವ್ರ ಮುಖಂಡರು ಊಟ ಇದೆ ಅಂತಂದ್ರೆ, ಅವ್ರ ಫೋಟೋ ಮುಖಂಡರು ಅವ್ರ ಫೋಟೋ ಹಾಕೊಂಡಿದ್ದೀರಾ ನೀವು? ಎಲ್ಲಿ ಸಮಾಜ, ಎಲ್ಲಿ ಕಾರ್ಯಕ್ರಮ ಅಂತಾರಲ್ಲ, ಯಾವ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಊರಿನ ಸಮಾಜ, ಊರಿನ ಪೂಜೆ ಅಂತಾರೆ. ಬಟ್ ಅವರೆಲ್ಲ ಮುಖಂಡರು ಫೋಟೋ ಹಾಕೊಂಡಿದ್ದಾರೆ, ನೋಡುವಾಗ ಅಂತಾರೆ. ಇನ್ನು ಯಾರು ಹಾಕೋರು? ನಾನು ಸಿದ್ದರಾಮಯ್ಯಂದೋ ಇಲ್ಲ ಸುಬ್ಬಾರೆಡ್ಡಿದ್ದೋ ಇಲ್ಲ ಅವ್ರ ತಾತಂದು ಯಾವ್ದಾದ್ರು ಹಾಕೋಬೇಕಾ? ಯಾರ್ದು ನನ್ನ ಸ್ವಂತ ಖರ್ಚಿನಿಂದ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದೇ ದಿವಸ ಅವರೇನಾದ್ರು ಮದ್ವೆಗಳು ಮಾಡ್ತಾರೆ, ಬೇರೆ ನಮ್ಮ ಮುಖಂಡರು ಯಾರು ಇದಾಕಲ್ವಲ್ಲ, ಅವರು ಸಮಾಜ ಸೇವೆ ತಾನೇ ಮಾಡೋದು. ಕಾಂಗ್ರೆಸ್ ಮುಖಂಡರು ಫೋಟೋ ಹಾಕೊಳ್ತಾರೆ, ಇದು ಹೇಳೋದು ಅವ್ರಿಗೆ ಸಮಂಜಸನ? ಅದೇ ದಿವಸ ನಮ್ಮೂರಿನಲ್ಲಿ ಮುಖಂಡರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸ್ಯಾರಿ ಕೊಡ್ತಾರೆ. ಕ್ಷೇತ್ರದ ಜನಗೆ ಯಾರು ಸ್ಯಾರಿ ಕೊಟ್ಕೊಳ್ಳಲ್ಲ. ಕೇವಲ ರಾಮೋಜಿಪಲ್ಲಿ ಜನತೆ, ರಾಮೋಜಿಪಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಸ್ಯಾರಿ ಕಟ್ಕೊಳ್ಳಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಪತ್ರಕರ್ತ ಮಿತ್ರರಲ್ಲಿ ಮನವಿ, ಬೇಕಾದ್ರೆ ನಮ್ಮೂರಲ್ಲಿ ತಿಳ್ಕೊಳ್ಳಿ. ಇಂಥ ಒಂದು ಕೀಳು ರಾಜಕೀಯ ಮಾಡಿಕೊಡ್ರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ನೀವು ತಿಳ್ಕೊಳ್ಳಿ. ಇಂಥ ರಾಜಕೀಯ ಮಾಡ್ತಾರೆ ನಮ್ಮ ಶಾಸಕರು. ಆಗಾಯ್ತು, ಅದು ಸೀರೆ ಕೊಟ್ಟರು, ಯಾರು ಬಂದಿಲ್ವಾ? ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಲೋಕಸಭಾ ಸಂಸದರ ಸೂಚನೆಯ ಮೇರೆಗೆ ಮಾಡಿರೋದು. ಅವರು ಎಲ್ಲ ಕ್ಷೇತ್ರಗಳು ಅಂದ್ರೆ 8 ಕ್ಷೇತ್ರಗಳನ್ನು ಬಿಟ್ಟು ನಮ್ಮ ಬಾಗೇಪಲ್ಲಿಗೆ ಬಂದು ಇಲ್ಲಿ ಒಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡೋಣ. ಹರಿನಾಥ್ ರೆಡ್ಡಿ, ನೀನು ಇದರಲ್ಲಿ ಹೋಗಿ ಪರ್ಮಿಷನ್ ತಗೋ ಅಂತ ಅವರು ಸೂಚನೆ ಕೊಟ್ಟಿದ್ರು. ನಾನು ನಮ್ಮ ಸಂಸದರು ಬರ್ತಾರೆ ಅಂತಾನು ಹೇಳಿದ್ದೀವಿ. ಡ್ಯೂಟಿ ಮಾಡ್ಕೊಂಡು ನೀವಿರಿ, ಬಟ್ ಸಮಾಜ ಸೇವೆ ಮಾಡೋ ಕೆಲಸಕ್ಕೆ ಬರಬೇಡಿ. ದಲಿತ ಮಕ್ಕಳಿಗೆ ನಾನು ಸನ್ಮಾನ ಕಾರ್ಯಕ್ರಮ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಅವತ್ತು ಅಂಬೇಡ್ಕರ್ ಜಯಂತಿ ಪರವಾಗಿ ಬೇರೆ ತರ ಮಾಡಿ, ನೀವು ಮಾಡಿ, ಇನ್ನು ಅದ್ದೂರಿಯಾಗಿ ಮಾಡಿ. ನಿಮ್ಗೇನು ಬಾಗೇಪಲ್ಲಿಯಲ್ಲಿ ಲೂಟಿ ಮಾಡಿರೋ ದುಡ್ಡು ಇದೆಯಲ್ಲ, ನಾನೇನು ಎಲ್ಲೂ ಲೂಟಿ ಮಾಡಿಲ್ಲ. ನಾನು ಈ ವಾರದಲ್ಲಿ ಹೇಳ್ತಾ ಇದ್ದೀನಿ, ನಾನು ಏನಾದ್ರೂ ಇಲ್ಲಿ ಶಾಸಕನಾದ್ರೆ ಬಾಗೇಪಲ್ಲಿಯಲ್ಲಿ 1 ಗುಂಟೆ ಜಮೀನು ನಾನು ಮಾಡಲ್ಲ. ಇದಕ್ಕೆ ನಾನು ಅಡ್ಡಿಪಡಿಸಿಲ್ಲ ಅಂತ ಶಾಸಕರು ಹೇಳಿ ಆಡಿಯೋ ಬೇಡ. ಅವರು ವೆಂಕಟರಮಣ ಸ್ವಾಮಿ ಭಕ್ತನೇ, ನನಗಿಂತ ದೇವರ ಭಕ್ತನೇ. ವೆಂಕಟರಮಣ ಸ್ವಾಮಿ ಮುಂದ್ಗಡೆ ಬಂದು ನಾನು ಇದಕ್ಕೆ ಅಡ್ಡಿಪಡಿಸಿಲ್ಲ, ಇದಕ್ಕೆ ಕ್ಯಾನ್ಸಲ್ ಮಾಡಿ. ಸುಬ್ಬಾರೆಡ್ಡಿ ಅವರೇ, ಮಾನ್ಯ ಶಾಸಕರೇ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೀನು ಒಬ್ಬ ರೆಡ್ಡಿನೇ, ನಾನು ಒಬ್ಬ ರೆಡ್ಡಿನೇ. ನಾನು ಬೇರೆ ಕ್ಷೇತ್ರದವನಲ್ಲ, ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿರುವಂತವನು. ಮೊನ್ನೆ ತಾನೇ ನೀವು ಬೇರೆಯವ್ರಿಗೆ ಯಾರೋ ದಬ್ಬಾಳಿಕೆ ಮಾಡಿದ್ರು,
2028ರಲ್ಲಿ ನೀನು ಬಂದು ತಾಕತ್ತಿದ್ರೆ ನೋಡು ಅಂತ. ಇವಾಗ ತಾಕತ್ತು ನೋಡ್ಸು. ಗಂಡಸು ಅಂತ ಪಾಪ ಅವ್ರನ್ನ ಯಾರನ್ನ ಅಂತೀಯ? ನಾನು ಒಬ್ಬ ಹೆಡ್ಡಿನೇ. ನಿನಗೆ ಎಷ್ಟು ಬಾಂಧವ್ಯ ಇದೆಯೋ, ಎಷ್ಟು ನೆಂಟಸ್ಥಾನ ಇದೆಯೋ. ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿರುವನು, ನಾನು ಇಲ್ಲೇ ಹುಟ್ಟಿ ಬಂದಿರುವನು. ನಾನು ಇದ್ದೇ ಇರ್ತೀನಿ, ನಾನು ಇದೇ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ನನ್ನ ಫಂಕ್ಷನ್ ನೋಡಿಕೊಂಡು ಆ ದೇವರ ಪಾತ್ರವನ್ನು, ದೇವರ ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದಾರೆ. ಇದೇ ತರನೇ ನಮ್ಮ ಬಾಗೇಪಲ್ಲಿಯಲ್ಲೂ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಮ್ಮ ಇಲ್ಲಿ ಬಂದಿರತಕ್ಕಂತ ಎಲ್ಲ ದಲಿತ ಮುಖಂಡರ ಸೇರಿಕೊಂಡು ಇನ್ನ ಅದ್ದೂರಿಯಾಗಿ ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಶಾಸಕರ ಗನಂದಾರಿ ಖಾಲಿಸ ನೀವೆಲ್ಲ ಗೊತ್ತಾಗ್ತದೆ. ಇವ್ರು ಹೇಳಿದ್ರು. ನಾನು ಮೊನ್ನೆ ಇದಕ್ಕೆ ಹೋದೆ, ಸೋಮಲಾಪುರಕ್ಕೆ, ಯಾವುದೋ ಒಂದು ಜಾತ್ರಾ ಮಹೋತ್ಸವಕ್ಕೆ. ಸೋಮಲಾಪುರ ಮಾಸಾಪಲ್ಲಿಗೆ ಹೋದೆ. ಅಲ್ಲಿ ಅವರು ಪಾಪ ಖಂಡಿತವಾಗಿರ್ತೀವಿ. ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ರೆ ಎಲ್ಲರಿಗೂ ತೊಂದರೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಅಂತ ಶಾಸಕರಿದ್ದಾರೆ. ಮತ್ತೆ ದಲಿತ ಮುಖಂಡರು ಯಾರಾದ್ರೂ ಬಾಯಿ ಬಿಟ್ರೆ ರೌಡಿ ಸೀಟರ್ ಓಪನ್ ಮಾಡಿಸ್ತೀರಾ. ಅಧಿಕಾರಿಗಳನ್ನು ನಿಮ್ಮ ಗುಪ್ಪಟ್ಟಿನಲ್ಲಿ ಇಟ್ಟುಕೊಂಡು ನಿನ್ನೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಈ ಪರ್ಮಿಷನ್ಗೋಸ್ಕರ ಆನಾಮೂರ್ತಿ ಅವರು 10 ಸಲ ಫೋನ್ ಮಾಡಿರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಬರ್ದಿರ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಇಂಥ ನೀಚ ರಾಜಕೀಯ ದಯವಿಟ್ಟು ಮಾಡಬೇಡಿ. ಬಾಗೇಪಲ್ಲಿ ಜನತೆ ತುಂಬಾ ಒಳ್ಳೆಯ ಜನರು. ಜನತೆ ನಿಮಗೆ 3 ಸಾರಿ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇಂಥ ನೀಚ ರಾಜಕಾರಣ ಮಾಡಬೇಡಿ. ನಾನು ಶಾಸಕರಲ್ಲಿ ಪದೇ ಪದೇ ಮನವಿ ಮಾಡ್ತೀವಿ. ಅವ್ರ ಅಭಿವೃದ್ಧಿ ಇದ್ರೆ ಬೇರೆ ತರ ಮಾಡ್ಲಿ, ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿ. ಒಂದು ತಾರ್ ಪ್ಲಾಂಟ್ ಅವ್ರದೇ ಬೇಕು, ಜರ್ನಿ ಕ್ರಷರ್ ಅವ್ರದೇ ಬೇಕು. ನಾನು ಇಷ್ಟು ದಿವಸ ಮಾತಾಡಿಲ್ಲ. ಮಾಡ್ತಾ ಇದ್ದೀವಿ ರೋಡಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ. ಯಾರೇ ಅಡ್ಡಪಡಿಸಲಿ ಅದಕ್ಕೆ ನಮ್ಮ ಸಂಸದರು ನಮ್ಮ ಹಿಂದ್ಗಡೆ ಇದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳು ಹೇಳಕ್ಕೆ ಆಗಲ್ಲ, ಅಷ್ಟು ಅಭಿವೃದ್ಧಿ ಇಲ್ಲ. ಅವ್ರು ಶಾಸಕರಾಗಿದ್ದಾರೆ, ಇವ್ರದ್ದೇನು ಇಲ್ಲ. ಅವರು ಬರ್ತಾ ಇದ್ದಾರೆ. ಮತ್ತೆ ರಾಮಲಿಂಗಪ್ಪ ಅವರು, ಕೋನಪರೆಡ್ಡಿ ಅಣ್ಣ ಅವರು, ಕೇಶವರೆಡ್ಡಿ ಅಣ್ಣ ಅವರು ಎಲ್ಲ ಮುಖಂಡರು ಬರ್ತಾರೆ. ಮತ್ತೆ ಇನ್ನ ಕೆಲವು ಸ್ವಾಮೀಜಿಗಳು, ರಾಜ್ಯ ಮುಖಂಡರುಗಳು, ಮತ್ತೆ ಹಿರಿಯ ಅಧಿಕಾರಿಗಳು ಎಲ್ಲರನ್ನು ಕರೀತಾ ಇದ್ದೀವಿ. ಜನ ಸೇರಿಸಿ ನಮ್ಮ ಎಲ್ಲ SC ST ಸಮುದಾಯ ಅಣ್ಣ ತಮ್ಮಂದ್ರಿಗೆ ನಮಸ್ಕರಿಸ್ತೇನೆ. ನೀವು ಪ್ರತಿಯೊಂದು ಊರಿಂದ, ಪ್ರತಿಯೊಂದು ಹಳ್ಳಿಯಿಂದ ನಿಮ್ಮ ಕೈಯಲ್ಲಾದಷ್ಟು ಜನರನ್ನು ಕರ್ಕೊಂಡು ಬನ್ನಿ. ಅದರ ಜೊತೆಗೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು 15,000 ಹೆಲ್ಮೆಟ್ ಕೊಡಕ್ಕೆ ನಾನು ಅವತ್ತು ನಿಶ್ಚಯಿಸಿದ್ದೀನಿ. ಇವರ ಜನ್ಮದಿನದ ಅಂಗವಾಗಿ, ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲರೂ ಬಂದು ಸಹ ಬಾಳ್ವೆಯಿಂದ ಸಮ್ಮತವಾಗಿ ನನಗೆ ಆ ಜಯಂತ್ಯೋತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.